ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕ ಕ್ಷೇತ್ರದ ಖಾಸಗೀಕರಣ ಬೇಡವೇ ಬೇಡ. ದುಡಿಯುವ ಕೈಗೆ ಕೆಲಸ ಕೊಡಿ. ಎಲ್ಲ ಜನಸಾಮಾನ್ಯರಿಗೆ ದುಡಿಯುವ ಜನಕ್ಕೆ ಪಿಂಚಣಿ ಜಾರಿ ಮಾಡಲೇಬೇಕು. ನಂಜನಗೂಡು ಹುಲ್ಲಹಳ್ಳಿ ವೃತ್ತದಲ್ಲಿ ರಾಜ್ಯ ಅಂಗನವಾಡಿ ನೌಕರರ ಸಂಘ ಮತ್ತು ಜೆನಿತ್ ಟೆಕ್ಸ್ಟೈಲ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೂರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಕಾಲ್ನಡಿಗೆ ಜಾಥಾ ಮೂಲಕ ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಕುಳಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆ 15,000 ಮಾಡುತ್ತೇನೆ ಎಂದು ಘೋಷಿಸಿ ವಾಪಸ್ ತೆಗೆದುಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಹೋರಾಟ ಯಶಸ್ವಿಯಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ದೆಹಲಿಯಲ್ಲಿ ನಡೆದ ರೈತರ ಹೋರಾಟಕ್ಕೆ ನ್ಯಾಯ ಕೊಡಿ. ಸಿಐಟಿಯು ತಾಲೂಕು ಪ್ರಧಾನ ಕಾರ್ಯದರ್ಶಿ ಧನಂಜಯ ಮಾತನಾಡಿ, ದೇಶದಾದ್ಯಂತ ರೈತರು ಮತ್ತು ಕಾರ್ಮಿಕ ಸಂಘಟನೆಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿವೆ. ಕಾರ್ಮಿಕರ ತಿದ್ದುಪಡಿಯನ್ನ ವಿರೋಧಿಸಿ ಹೋರಾಟ ನಡೆಸಲಾಗುತ್ತಿದೆ. ಸಮಾನ ವೇತನ ನೀಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನವನ್ನ ಹೆಚ್ಚಳ ಮಾಡಬೇಕು. ಈ ಬಗ್ಗೆ ರಾಜ್ಯದಲ್ಲಿ 2 ಕೋಟಿ ಸಹಿ ಸಂಗ್ರಹ ಮಾಡಲಾಗಿದೆ. ಸ್ವಾಮಿನಾಥನ್ ಆಯೋಗವನ್ನ ಜಾರಿ ಮಾಡಬೇಕು ಹಾಗೂ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ದೇಶಾದ್ಯಂತ 10 ಕಾರ್ಮಿಕ ಸಂಘಟನೆಗಳು ಹಾಗೂ ರಾಷ್ಟ್ರವ್ಯಾಪಿ ಇವತ್ತು ಒಂದು ಕರೆ ಕೊಟ್ಟಿದೆ. ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳಿಗೆ ಒಂದು ಬೇಡಿಕೆಗಳನ್ನು ಇಟ್ಕೊಂಡು, ಅಂದರೆ ರೈತರ ದುಡಿಯುವ ವರ್ಗದ ರೈತರಾಗಿರ್ಬೋದು, ಸ್ಕೀಮ್ ವರ್ಕ್ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವಿಶೇಷವಾಗಿ ಒಂದು ಗೌರವಧನ ವಿಚಾರ ಹಾಗೂ ಕಾರ್ಮಿಕರ ಕಾನೂನುಗಳ ತಿದ್ದುಪಡಿ ಬೇಜಾರಾಗಿದೆ. ಈಗ ಫಸ್ಟ್ 44 ಕಾರ್ಮಿಕ ಕಾನೂನುಗಳಿದ್ವು, ಅದನ್ನು 29 ಆಲ್ರೆಡಿ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಆಗಿದೆ. ಅದು ಇವತ್ತಿನ ದಿನ ಏನೆಲ್ಲ ಸಹಿ ಮಾಡಿಸಿರೋಂಥ ಕಾರ್ಮಿಕಗಳಿಂದ ಜನಸಾಮಾನ್ಯರಿಗೆ ತಿಳಿಸಿದ್ದೀವಿ. ಅಂದರೆ ಇವಾಗ ಸ್ವಾಮಿನಾಥನ್ ಆಯೋಗದಲ್ಲಿ ಏನು ನಮಗೆ ರೈತರಿಗೆ ಬೆಂಬಲ ಬೆಲೆ ಬೇಕು, ಈಗ ಕನಿಷ್ಠ ಕೂಲಿ ಬೇಕು, ಗೌರವಧನ ಬೇಕು, ಈ ವಿಚಾರಗಳನ್ನು ಇಟ್ಕೊಂಡು ನಾವು ಮನವರಿಕೆ ಮಾಡ್ಕೊಂಡು ಅವ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಈಗ ಏನಿದೆ ಈ ಬಜೆಟಲ್ಲಿ ಮತ್ತು ರಾಜ್ಯ ಬಜೆಟ್ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಆಲ್ರೆಡಿ ಅವ್ರು ಗಮನಕ್ಕೆ ತಂದಿದ್ದೀವಿ. ಇನ್ನೂ ಒಂದು ಹೋರಾಟದ ಮೂಲಕ ತರಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ಅಂಗನವಾಡಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಂದ ಮಾತನಾಡಿ, ದೆಹಲಿಯಲ್ಲಿ ನಡೆಯುತ್ತಿರುವ ರೈತ ಮತ್ತು ಕಾರ್ಮಿಕರ ಹೋರಾಟವನ್ನ ನಾವು ಬೆಂಬಲಿಸುತ್ತೇವೆ. ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಯಾವುದೇ ಅನುದಾನ ನೀಡಿಲ್ಲ. ಅನುದಾನವನ್ನ ಕಡಿತ ಮಾಡಿದೆ. ಹಸಿವು ಸೂಚ್ಯಂಕದಲ್ಲಿ ಭಾರತ 111ನೇ ಸ್ಥಾನಕ್ಕೆ ಬಂದಿದೆ. ಉಚಿತ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕು. ದೇಶದಲ್ಲಿ ಬೆಲೆ ಏರಿಕೆ ಹೆಚ್ಚಾಗಿದೆ. 4,500 ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಲಾಗುತ್ತಿದೆ. ರಾಜ್ಯ ಸರ್ಕಾರದ ಬಜೆಟ್ ನಮಗೆ ನಿರಾಶೆ ಮೂಡಿಸಿದೆ. ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ 5 ಲಕ್ಷ, ಸಹಾಯಕಿಯರಿಗೆ ಕನಿಷ್ಠ 2 ಲಕ್ಷ ಪಿಂಚಣಿ ಸೌಲಭ್ಯ ನೀಡಬೇಕು. ಕಾರ್ಮಿಕರ ಕಾಯ್ದೆಯನ್ನ ತಿದ್ದುಪಡಿ ಮಾಡಬಾರದು. ಹಿಂದೆ ಇದ್ದ ಕಾಯ್ದೆಯನ್ನೇ ಮುಂದುವರಿಸಬೇಕು. ಇಲ್ಲವಾದಲ್ಲಿ ದೇಶದಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ 16 ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇವತ್ತು ದೇಶದಾದ್ಯಂತ ರೈತರು ಮತ್ತೆ ಕಾರ್ಮಿಕರು ಜಂಟಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಡೀ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬೆಂಬಲವನ್ನ ಕೊಟ್ಟು ಅಂಗನವಾಡಿ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿರುವಂತ ಉದ್ದೇಶ, ಕಳೆದ ಫೆಬ್ರವರಿ 1ನೇ ತಾರೀಕಲ್ಲಿ ಕೇಂದ್ರದ ಬಜೆಟ್ ಆಗಿದೆ. ಕೇಂದ್ರದ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 1 ನಯಾ ಪೈಸಾ ವೇತನ ಹೆಚ್ಚಳವನ್ನ ಕೊಟ್ಟಿರೋದಿಲ್ಲ. 5 ವರ್ಷಗಳಾಯಿತು, 1 ಪೈಸಾ ಹೆಚ್ಚಳ ಕೊಡಲಿಲ್ಲ. ಮತ್ತೆ ಕೇಂದ್ರದ ಅಂಗನವಾಡಿ ಇದಕ್ಕೆ ಯೋಜನೆಗೆ ಕೊಡಬೇಕಾದಂತಹ ಅನುದಾನವನ್ನ ಕೂಡ 300 ಕೋಟಿ ರೂಪಾಯಿಗಳನ್ನ ಕಡಿತ ಮಾಡಿದೆ. ನಿರಂತರವಾಗಿ ಅಂಗನವಾಡಿಗಳಿಗೆ ಕೊಡಬೇಕಾದಂತಹ ಬಿಸಿ ಊಟಕ್ಕೆ ಕೊಡಬೇಕಾದಂತಹ ಮತ್ತೆ NRHM ಯೋಜನೆಗಳಿಗೆ ಕೊಡಬೇಕಾದಂತಹ ಅನುದಾನವನ್ನ ಕೇಂದ್ರ ಸರ್ಕಾರ ಕಡಿತ ಮಾಡಿಕೊಂಡೇ ಬರ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಹೆಚ್ಚುವರಿಯಾಗಿ 5 ವರ್ಷಗಳಿಂದ ಬಹಳಷ್ಟು ಯೋಜನೆ ಬಂದಿದೆ, ಬಹಳಷ್ಟು ಕೆಲಸ ಹೆಚ್ಚುವರಿಯಾಗಿ ಬಂದಿದೆ. ಆದ್ರೆ ಬೆಲೆ ಏರಿಕೆ ಆಗಿದೆ. ಕೇಂದ್ರ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಾ ಇರುವಂತಹ ಗೌರವಧನ ಕೇವಲ 4,500 ರೂಪಾಯಿ ಮಾತ್ರ. ನಾಚಿಕೆ ಆಗಬೇಕು ಕೇಂದ್ರ ಸರ್ಕಾರಕ್ಕೆ. ಈ ಬಾರಿ ಬಜೆಟ್ ಅಲ್ಲಿ ಮಂಡನೆ ಮಾಡ್ತಾರೆ ಅಂತ ಭಾವಿಸಿದ್ವಿ, ಆದ್ರೆ ಏನು ಮಾಡಲಿಲ್ಲ.
ಆದ್ರೆ ರಾಜ್ಯ ಸರ್ಕಾರ ಕೂಡ 6ನೇ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇವತ್ತು ಬಜೆಟ್ ಇದೆ, ಮತ್ತೆ ನಾವು ಕೇಳ್ತಾ ಇದ್ದೀವಿ 6ನೇ ಗ್ಯಾರಂಟಿಗಿಂತ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಬಹಳಷ್ಟು ಕಾರ್ಯಕರ್ತರು ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ನಿವೃತ್ತಿ ಆಗುವಂತಹ ಸಂದರ್ಭದಲ್ಲಿ ಕಾರ್ಯಕರ್ತೆಗೆ ಒಂದು 5 ಲಕ್ಷ ರೂಪಾಯಿ, ಸಹಾಯಕಿಗೆ ಒಂದು 3 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಇವತ್ತು ರೈತರ ಕೃಷಿ ಮಸೂದೆಗಳು ಉಳಿಬೇಕು, ಕಾರ್ಮಿಕರ ಕಾನೂನುಗಳನ್ನ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಚುನಾವಣಾ ಪೂರ್ವವಾಗಿ ಈ ತಿದ್ದುಪಡಿಯನ್ನು ಅಂಗೀಕರಿಸಿ ಅವ್ರು ಹೋಗೋದಾದ್ರೆ ಇಡೀ ದೇಶದಾದ್ಯಂತ ಕಾರ್ಮಿಕರು ಸರ್ಕಾರದ ವಿರುದ್ಧವಾಗಿ ನಾವು ನಿಲ್ಲಬೇಕಾಗತ್ತೆ. ಮುಂದಿನ ಬಾರಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ಏನು ತ್ಯಾಗ ಬಲಿದಾನಗಳಿಂದ ಕಾರ್ಮಿಕರ ಕಾನೂನುಗಳು ಬಂದಿದೆ, ರೈತರ ಕೃಷಿ ಮಸೂದೆಗಳು ಬಂದಿದೆ, ಅದನ್ನ ಹಾಗೆ ಅಂಗೀಕಾರವನ್ನ ಮಾಡದೆ ಈ ಹಿಂದೆ ಹೇಗಿತ್ತೋ ಆ ರೀತಿಯಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡೋದ್ರ ಮೂಲಕವಾಗಿ ಈ ಹೋರಾಟವನ್ನ ಮಾಡ್ತಾ ಇದ್ದೇವೆ ಸರ್. ಇನ್ನು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಕಮಲಾಕ್ಷಿ, ಬೆಳಗೆರೆ ಯೋಜನೆಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಲೀಲಾವತಿ, ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಿಕಾ, ಹೇಮಾವತಿ, ಉಪಾಧ್ಯಕ್ಷೆ ಪುಷ್ಪಲತಾ, ಖಜಾಂಚಿ ಮಹದೇವಮ್ಮ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.